ಜಾಮೀನಿನ ಜಪ ಮಾಡ್ತಾ ಇರುವಂತಹ ದಾಸನಿಗೆ ಇವತ್ತು ಬಿಗ್ ಡೇ ಆಗುತ್ತಾ ಅಂತೇಳಿ. ಕಾರಣ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿ ಮೊದಲು ಬೆಂಗಳೂರು ಜೈಲಿಗೆ ಹೋಗಿ ಅದಾದಮೇಲೆ ಬಳ್ಳಾರಿ ಜೈಲಿಗೆ ದರ್ಶನನ್ನು ಎತ್ತಂಗಡಿ ಮಾಡಲಾಯಿತು. ಇವತ್ತು ದರ್ಶನ್ ಅವರ ಜಾಮೀನು ಅರ್ಜಿಯನ್ನು ಕೋರ್ಟ್ ಕೈಗೆತ್ತಿಕೊಳ್ತಾ ಇದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇಂದು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ಜೈಲಿನಲ್ಲಿ ಬೇಲ್ ಟೆನ್ಷನ್ನಲ್ಲಿರೋ ಕೊಲೆ ಆರೋಪಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಇದರ ನಡುವೆ ಆರೋಪಿ ದರ್ಶನ್ಗೆ ಇಂದು ಮಹತ್ವದ ದಿನವಾಗಿದ್ದು ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಜಾಮೀನು ಅರ್ಜಿ ವಿಚಾರಣೆಯತ್ತ ಚಿತ್ತ ನೆಟ್ಟಿರೋ ಆರೋಪಿ ದರ್ಶನ್ ಅದ್ಯಾವಾಗ ಬಳ್ಳಾರಿ ಜೈಲಿನಿಂದ ಹೊರಗೆ ಬರ್ತೇನೆ ಅಂತ ಪರಿತಪಿಸುತ್ತಿದ್ದಾರೆ. ಹೌದು, ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ 26 ದಿನಗಳಿಂದ ಮುದ್ದೆ ಮುರಿತಾ ಇದ್ದಾರೆ. ಅದ್ಯಾವಾಗ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದ್ರು ಅಂದಿನಿಂದ ನಿಜ ಜೈಲಿನ ದರ್ಶನವಾಗ್ತಾ ಇದೆ. ಜಾಮೀನಿಗೆ ಅರ್ಜಿ ಹಾಕಿರೋ ಆರೋಪಿ ದರ್ಶನ್ಗೆ ಇಂದು ಮಹತ್ವದ ದಿನವಾಗಿದೆ. ಶನಿವಾರ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದ ದರ್ಶನ್ ಪರ ವಕೀಲರು ತುರ್ತಾಗಿ ವಿಚಾರಣೆ ಮಾಡುವಂತೆ ಮನವಿ ಮಾಡಿದ್ರು. ಸೋಮವಾರಕ್ಕೆ ಜಾಮೀನು ಅರ್ಜಿ ಮುಂದೂಡಲಾಗಿತ್ತು. ಹೀಗಾಗಿ ಇಂದು ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಆರೋಪಿ ದರ್ಶನ್ ಜೈಲಿನಲ್ಲಿ ಟೆನ್ಷನ್ಗೆ ಒಳಗಾಗಿದ್ದಾರೆ. ಜಾಮೀನು ಅರ್ಜಿ ವಿಚಾರವಾಗಿ ಜೈಲು ಸಿಬ್ಬಂದಿಯಿಂದ ಪದೇ ಪದೇ ಮಾಹಿತಿ ಪಡೆಯುತ್ತಿದ್ದಾರೆ. ಆದ್ರೆ ಸರಿಯಾದ ಮಾಹಿತಿ ಸಿಗದೆ ತಾನಿರೋ ಸೆಲ್ನಲ್ಲೇ ಅತ್ತಿಂದಿತ್ತ ಓಡಾಡ್ತಾ ಇರೋ ಆರೋಪಿ ದರ್ಶನ್ಗೆ ಜಾಮೀನು ಸಿಕ್ಕರೆ ಸಾಕು ಅಂತ ಪ್ರಾರ್ಥಿಸುತ್ತಿದ್ದಾರೆ. ಬೇಲ್ ಅರ್ಜಿ ವಜಾಗೊಂಡರೆ ಜೈಲು ಬದಲಾವಣೆಗೆ ಮೊರೆ. ದರ್ಶನ್ ಪತ್ನಿ ಹಾಗೂ ವಕೀಲರು ಜೈಲಿಗೆ ಭೇಟಿ ಸಾಧ್ಯತೆ. ಇನ್ನು ಜಾಮೀನು ಅರ್ಜಿ ವಿಚಾರಣೆ ನಡೆಯುವ ಹಿನ್ನೆಲೆ ಆರೋಪಿ ದರ್ಶನ್ ಸಿಕ್ಕಾಪಟ್ಟೆ ಒತ್ತಡದಲ್ಲಿದ್ದಾರೆ. ಇದೇ ಕಾರಣಕ್ಕೆ ಇಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ವಕೀಲರು ಜೈಲಿಗೆ ಬರಲಿದ್ದಾರೆ ಎನ್ನಲಾಗಿದೆ. ಜೈಲಿನಲ್ಲಿ ಏಕಾಂಗಿಯಾಗಿಯೇ ದಿನಗಳನ್ನ ದೂಡುತ್ತಿರುವ ದರ್ಶನ್ಗೆ ಕುಟುಂಬಸ್ಥರೇ ಇದೀಗ ಎಲ್ಲವೂ ಆಗಿದ್ದಾರೆ. ಜಾಮೀನು ಸಿಗದೇ ಇದ್ರೂ ಭಯ ಬೇಡ, ಕಾನೂನು ಹೋರಾಟ ಮುಂದುವರೆಸೋಣ ಅನ್ನೋ ಸಂದೇಶ ರವಾನಿಸಲಿದ್ದಾರೆ. ಒಂದ್ ವೇಳೆ ಜಾಮೀನು ಸಿಗದೇ ಇದ್ರೆ ಮುಂದೆ ಜೈಲು ಬದಲಾವಣೆಯ ಬಗ್ಗೆಯೂ ಮಹತ್ವದ ಚರ್ಚೆ ನಡೆಯಲಿದೆ ಎನ್ನಲಾಗಿದೆ. ಯಾಕಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ಬೆನ್ನು ನೋವಿನ ಸಮಸ್ಯೆ ಇದ್ರೂ ಒಂದು ಪ್ಲಾಸ್ಟಿಕ್ ಚೇರ್ ಸಿಗ್ತಿಲ್ಲ. ದಿಂಬು, ಬೆಡ್ ಸಹಿತ ಜೈಲು ಅಧಿಕಾರಿಗಳು ಕೊಡ್ತಿಲ್ಲ. ಹೀಗಾಗಿ ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಿ ಜೈಲು ಬದಲಾವಣೆಗೂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ದಟ್ಟವಾಗಿದೆ. ಒಟ್ನಲ್ಲಿ ಜಾಮೀನು ಬಗ್ಗೆಯೇ ತಲೆ ಕೆಡಿಸಿಕೊಂಡಿರೋ ಆರೋಪಿ ದರ್ಶನ್ ಜೈಲು ಬದಲಾವಣೆ ಬಗ್ಗೆಯೂ ಆಲೋಚನೆಯಲ್ಲಿದ್ದಾರೆ. ಇಂದು ದರ್ಶನ್ ಜಾಮೀನು ಭವಿಷ್ಯ ಏನಾಗಲಿದೆ ಅಂತ ಕಾದು ನೋಡಬೇಕಿದೆ. ಅಮರೇಶ ಎಲ್ಕೆ ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.